ಬಹಳ ಜನ ದೇವೇಗೌಡರ ಮೇಲೆ ತುಮಕೂರಿಗೆ ನೀರನ್ನು ಕೊಡ್ತಕ್ಕಂಥದ್ರಲ್ಲಿ ಅನ್ಯಾಯ ಮಾಡಿಬಿಟ್ರು ಅಂತಾರೆ. ಆದ್ರೆ ಬಹುಶಃ ದೇವೇಗೌಡರಂತವ್ರು ಇಲ್ಲದೆ ಹೋಗಿದ್ರೆ ತುಮಕೂರಿಗೆ ಹೇಮಾವತಿ ನೀರು ಬರ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಕ್ಕಂಥದ್ದನ್ನ ಈ ಧರ್ಮಸ್ಥಳದಲ್ಲಿ ಆಂಜನೇಯ ಸ್ವಾಮಿಗೆ ಏನು ಪೂಜೆ ಸಲ್ಲಿಸಿ ಬಂದಿದ್ದೇನೆ. ಇವತ್ತೇನಾದರೂ ತುಮಕೂರು ಜಿಲ್ಲೆಗೆ 25 TMC ನೀರು ದೊರಕ್ತಾ ಇದ್ರೆ ಇವತ್ತು ದೇವೇಗೌಡರು ಕಾರಣ ಅಂತಕ್ಕಂಥದ್ದನ್ನ ಯಾರು ಮರೆಯಲಿಲ್ಲ. ಆದರೆ ಅವರ ಮೇಲೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಕೆಲವರು ಮಾಡಿದ್ರು. ಆದರೂ ಸಹ ನೀವು ಆ ಅಪಪ್ರಚಾರಗಳಿಗೆ ಬಲಿಯಾಗಿಲ್ಲ. ತುರುವೇಕೆರೆ ಕ್ಷೇತ್ರ ನಾನು ಪ್ರಥಮವಾಗಿ ನನಗೆ ಪರಿಚಯ ಆಗಿದ್ದು ಯಾವಾಗ ಅಂದರೆ 1994 ದೇವೇಗೌಡರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ತುರುವೇಕೆರೆಗೆ ಪಾದಾರ್ಪಣೆ ಮಾಡ್ತಕ್ಕಂಥ ದಿನ. ಅವತ್ತು ಬಹುಶಃ ಬೆಳಗ್ಗೆ 10 ಗಂಟೆಗೆ ಅವತ್ತು ತುರುವೇಕೆರೆ ಕಾರ್ಯಕ್ರಮಕ್ಕೆ ಬಂದಂಥದ್ದು. ಅವತ್ತಿನ ಸಂದರ್ಭದಲ್ಲಿ ನೀವು ಯಾವ ರೀತಿ ದೇವೇಗೌಡರನ್ನ ರಿಸೀವ್ ಮಾಡಿದ್ರಿ ಅದೆಲ್ಲ ಕಣ್ಣು ಮುಂದೆ ಇವತ್ತು ನನಗೆ 94ನೇ ಇಸ್ವಿದು ಇವತ್ತು ನಾನು ಬಂದಿದ್ದೀನಿ. ಇನ್ನು ನಾನು ಬಂದಂಥ ಸಂದರ್ಭದಲ್ಲಿ ಹಲವಾರು ರೀತಿ ನೀವು ಪೆಟ್ಟುಗಳು ತಿಂದು ಆ ಗುಂಪಿನಲ್ಲಿ ನೂಕ್ನುಗ್ನಲ್ಲಿ ನೀವು ಪಡ ಹಿಂಸೆಯನ್ನು ನೋಡಿದ್ದೇನೆ. ಆ ಹಿಂಸೆಯನ್ನು ಯಾವ ರೀತಿ ನಾನು ಸರಿಪಡಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಸದಾ ಚಿಂತನೆ ಮಾಡೋದು. ಇವತ್ತು ಜನತಾದಳ ಮುಗದೇ ಹೋಯ್ತು ಅಂತಕ್ಕಂಥದ್ದು ಬಹಳ ಜನ ಅನ್ಕೊಂಡಿದ್ರು ಕಳೆದ ಚುನಾವಣೆ ಆದಮೇಲೆ 23 ಚುನಾವಣೆ ನಂತರ. ಆದರೆ ಒಂದು ಈ ನಾಡಿನ ಜನತೆಯ ವಿಶ್ವಾಸ, ಅದ್ರ ಜೊತೆಗೆ ಭಗವಂತನ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಒಂದು ಗೌರವ, ಒಂದು ಅಭಿಮಾನ, ಭಕ್ತಿಯನ್ನು ಇಟ್ಕೊಂಡಿದ್ದೇವೆ ದೇವೇಗೌಡರ ಕಾಲದಿಂದ. ಆ ಭಗವಂತನ ಅನುಗ್ರಹ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಜನತಾಳ ಮುಗಿದೋಯ್ತು ಅಂತಿದ್ದಾಗ ಮತ್ತೆ ಮೇಲೆತ್ತಕ್ಕಂಥ ಜನ ನೀವೇ ಇದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಒಂದು ಮಂಡ್ಯ ಜಿಲ್ಲೆನಲ್ಲಿ ಮತ್ತು ತುಮಕೂರು ಜಿಲ್ಲೆಗೆ ಹೊಂದಾಣಿಕೆ ಆದಂಥ ರೀತಿಯಲ್ಲಿ ನಮ್ಮ ತುರುವೇಕೆರೆ ಏನಿದೆ ಈ ಭಾಗಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಮೊನ್ನೆ ಒಂದು ಸಭೆ ಮಾಡಿದ್ರೆ ನಮ್ಮ ಸರ್ಕಾರ ಜೊತೆಯಲ್ಲಿ, ರಾಜ್ಯ ಸರ್ಕಾರ ಜೊತೆಯಲ್ಲಿ ನಮ್ಮ ನಾಗಮಂಗಲದ ಬೆಳ್ಳೂರು ಕ್ರಾಸ್ನ ಪಕ್ಕದಲ್ಲಿ ಹಿಂದೆ 1200 ಎಕರೆ ಏನು ಅಕ್ವೈರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ನಾವೇನೋ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದು, ಆಗ ಸ್ವಲ್ಪ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತೇಳಿ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ವು. ಇವತ್ತು ಕೇಂದ್ರ ಸರ್ಕಾರದಿಂದ ಸುಮಾರು 20,000 ಮಕ್ಕಳಿಗೆ ಉದ್ಯೋಗವನ್ನು ದೊರಕಿಸ್ತಕ್ಕಂಥ ಒಂದು ಅವಕಾಶ ನನ್ನ ಇಲಾಖೆಯಲ್ಲಿ ಏನೊಂದು ಇತ್ತೀಚೆಗೆ ನಾನು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಆ ಭಾಗದಲ್ಲಿ ಒಂದು ARI ಅಂತಕ್ಕಂಥ ಸಂಸ್ಥೆಯಿಂದ ಒಂದು ಕಾರ್ಖಾನೆ ಪ್ರಾರಂಭ ಆದರೆ ಸುಮಾರು ಹಲವಾರು ರೀತಿಯಲ್ಲಿ ಒಂದು 500-600 ಎಕರೆನಲ್ಲಿ ಹಲವಾರು ಕಾರ್ಖಾನೆಗಳು ಬಂದರೆ ನಮ್ಮ ITI ಮಾಡಿರೋ ಹುಡುಗರು, ಡಿಪ್ಲೊಮಾ ಮಾಡಿರೋರು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ನಿಮ್ಮ ಮನೆ ಮುಂದೆನೇ ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ಬೆಳ್ಳೂರು ಕ್ರಾಸ್, ನಾಗಮಂಗಲ ಮತ್ತು ತುರುವೇಕೆರೆ ಮಧ್ಯದಲ್ಲಿ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದ ಮುಂದೆ ಮನವಿ ಏನು ಮಾಡಿದ್ದಾರೆ. ಸರ್ಕಾರದಿಂದ ಇನ್ನೂ ನನಗೆ ಸ್ವಲ್ಪ ಸಕಾರಾತ್ಮಕವಾಗಿ ಬಂದಿಲ್ಲ. ಆದರೆ ಒಂದು ನಮ್ಮ ರೈತ ಬಂಧುಗಳಿಗೆ ಹೇಳ್ತಕ್ಕಂಥದ್ದು, ನಾನು ಎಂದೂ ಸಹ ತೆಂಗಿನ ಫಲ ಕೊಡ್ತಕ್ಕಂಥ ಒಂದು ಹೊಲ ಇರ್ಬೋದು,